ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಅಂಬ ತಪಸ್ವಿಗಳ ಆಶ್ರಮಕ್ಕೆ ಬರೋದು, ಪರಶುರಾಮರು ಭೀಷ್ಮರಿಗೆ ತಿಳುವಳಿಕೆಯನ್ನ ಹೇಳೋದು, ಮತ್ತವರು ಸ್ವೀಕಾರ ಮಾಡದೇ ಇದ್ದದ್ದಕ್ಕೆ ಇಬ್ರು ಯುದ್ಧ ಮಾಡೋದಕ್ಕೆ ಕುರುಕ್ಷೇತ್ರಕ್ಕೆ ಬರೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪರಶುರಾಮರು ಬಂದಾಗ ಅಂಬ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಏನೇನಾಯ್ತು ಅದನ್ನೆಲ್ಲ ಹೇಳಿದಾಗ ಪರಶುರಾಮರು ಏನ್ ಮಾಡ್ತಾರೆ, ಅವಳನ್ನು ಮತ್ತೆ ಬ್ರಹ್ಮಜ್ಞಾನಿಗಳಾದ ಋಷಿಗಳನ್ನು ಜೊತೆಲಿ ಕರ್ಕೊಂಡು ಕುರುಕ್ಷೇತ್ರಕ್ಕೆ ಬರ್ತಾರೆ. ಆಮೇಲೆ ಭೀಷ್ಮನಿಗೆ ಹೇಳಿ ಕಳಿಸ್ತಾರೆ, ನಾನು ಇಲ್ಲಿದ್ದೀನಿ, ನೀನು ನನ್ನ ಕೆಲಸ ಮಾಡಬೇಕು, ಏನೋ ಒಂದು ಕೆಲಸ ಇದೆ, ಅದನ್ನ ನೀನು ಮಾಡ್ಕೊಡ್ಬೇಕು ಅಂತಂದಾಗ ಭೀಷ್ಮರು ತುಂಬಾ ಸಂತೋಷದಿಂದ ಬರ್ತಾರೆ, ಅವರನ್ನ ಸ್ವಾಗತ ಸತ್ಕಾರ ಎಲ್ಲ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನಿನಗೆ ಮದುವೆ ಆಗಬೇಕು ಅನ್ನುವಂತಹ ಆಸೆ ಇಲ್ಲದೆ ಇದ್ಮೇಲೆ ಕಾಶಿರಾಜನ ಮಗಳನ್ನ ಯಾಕೆ ಅಪಹರಣ ಮಾಡಿದೆ, ಅಪಹರಣ ಮಾಡಿದ್ದಲ್ದೆ ಆಮೇಲೆ ಅವಳನ್ನ ಯಾಕೆ ತ್ಯಾಗ ಮಾಡಿದೆ, ಇಷ್ಟೇ ಅಲ್ಲದೆ ಈಗೇನಾಗಿದೆ ನೋಡು, ನೀನು ಸ್ಪರ್ಶ ಮಾಡಿದ ಕಾರಣದಿಂದ ಇವಳ ಸ್ತ್ರೀ ಧರ್ಮ ಭ್ರಷ್ಟ ಆಗಿದೆ. ಆಗಿನ ಕಾಲದಲ್ಲಿ ಪರಪುರುಷರು ಮುಟ್ಬಿಟ್ರು ಅಂತಂದ್ರೆ ಮತ್ತೆ ಅವರನ್ನ ಸ್ವೀಕಾರ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರನೇ ರಾಜ ಶಾಲ್ವ ಕೂಡ ಇವಳನ್ನ ಸ್ವೀಕಾರ ಮಾಡಿಲ್ಲ. ಅದಕ್ಕೋಸ್ಕರ ಈಗ ಅಗ್ನಿಯನ್ನ ಸಾಕ್ಷಿಯಾಗಿಟ್ಕೊಂಡು ನೀನೇ ಇವಳನ್ನ ಗ್ರಹಿಸು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ನಾನು ಅವರಿಗೆ ಹೇಳಿದೆ ಅಂತ ಭೀಷ್ಮರು ಹೇಳ್ತಾ ಇದ್ದಾರೆ. ಭಗವಂತ, ನಾನೀಗ ನನ್ನ ತಮ್ಮನ ಜೊತೆ ಇವಳ ವಿವಾಹವನ್ನ ಯಾವುದೇ ರೀತಿಯಲ್ಲೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನನ್ನ ತಮ್ಮನಿಗೋಸ್ಕರ ನಾನು ಆ ಸ್ವಯಂವರದಲ್ಲಿ ಗೆದ್ದು 3 ಜನರನ್ನ ಕರ್ಕೊಂಡು ಹೋಗಿದ್ದಿದ್ದು, ಈಗ ಇವಳನ್ನ ನನ್ನ ತಮ್ಮನ ಜೊತೆ ಮತ್ತೆ ಮದುವೆ ಮಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವಳು ಸ್ವತಃ ಮುಂಚೆನೆ ನನಗೆ ಹೇಳಿದ್ಲು, ನಾನಂತೂ ಶಾಲ್ವನಿಗೆ ಸೇರಿದವಳು ಅಂದ್ರೆ ನನ್ನ ಮನಸ್ಸನ್ನು ಅವನು ಕೊಟ್ಬಿಟ್ಟಿದ್ದೀನಿ, ಅವನನ್ನೇ ನಾನು ಪತಿಯಾಗಿ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನಾನು ಅವನಿಗೆ ಸೇರಿರುವಂಥವಳು. ಆಗ ನನ್ನ ಆಜ್ಞೆಯನ್ನೇ ತಗೊಂಡು ಇವಳು ಶಾಲ್ವನ ನಗರಕ್ಕೆ ಹೋಗಿದ್ಲು, ನಾನೇ ಅವಳಿಗೆ ಪರ್ಮಿಷನ್ ಕೊಟ್ಟು ಕಳಿಸಿದ್ದೆ. ನಾನು ಭಯ ಅಥವಾ ನಿಂದನೆಯಿಂದನೋ ಅಥವಾ ಅರ್ಥದ ಲೋಭದಿಂದನೋ ಅಥವಾ ಯಾವುದೇ ಬೇರೆ ಕಾಮನೆಗಳಿಂದನೋ ನನ್ನ ಕ್ಷತ್ರಿಯ ಧರ್ಮದಿಂದ ನಾನು ವಿಚಲಿತನಾಗೋದಿಲ್ಲ. ಅಂದ್ರೆ ನನ್ನ ಕ್ಷತ್ರಿಯ ಧರ್ಮ ಏನಿದೆಯೋ ಅದರಿಂದ ನಾನು ವಿಚಲಿತನಾಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ನನ್ನ ಮಾತನ್ನ ಕೇಳಿ ಪರಶುರಾಮರ ಕಣ್ಣುಗಳು ಕೋಪದಿಂದ ಚಂಚಲವಾದವು. ಅವರು ಮತ್ತೆ ನನಗೆ ಹೇಳಿದ್ರು, ನೀನೇನಾದ್ರೂ ನನ್ನ ಆಜ್ಞೆಯನ್ನ ಪಾಲನೆ ಮಾಡದೇ ಇದ್ರೆ ನಾನು ನಿನ್ನ ಮಂತ್ರಿಗಳ ಸಹಿತ ನಿಮ್ಮನ್ನೆಲ್ಲ ನಾಶ ಮಾಡಿಬಿಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಕೂಡ ಮತ್ತೆ ಮತ್ತೆ ಮಧುರವಾಣಿಯಲ್ಲಿ ಅವರನ್ನ ಪ್ರಾರ್ಥನೆ ಮಾಡಿಕೊಂಡೆ, ಆದರೆ ಅವರು ಶಾಂತರಾಗಲಿಲ್ಲ. ಆಗ ನಾನೇನು ಮಾಡಿದೆ, ಅವರ ಚರಣಗಳ ಮೇಲೆ ತಲೆ ಇಟ್ಟು, ಅಂದರೆ ಏನು, ನಮಸ್ಕಾರ ಮಾಡಿ, ಭಗವಂತ, ನೀವು ನನ್ನ ಜೊತೆ ಯುದ್ಧ ಮಾಡಬೇಕು ಅಂತಿದ್ದೀರಾ ಅಲ್ವಾ, ಇದಕ್ಕೆ ಕಾರಣ ಏನು? ಅಂದರೆ ನಾನೇನು ತಪ್ಪು ಮಾಡಿಲ್ಲ, ನಿಮಗೇನು ದ್ರೋಹ ಮಾಡಿಲ್ಲ, ಆದರೆ ನನ್ನ ಜೊತೆ ನೀವು ಯುದ್ಧ ಮಾಡಬೇಕು ಅಂತಿದ್ದೀರಲ್ಲ, ಇದಕ್ಕೆ ಕಾರಣ ಏನು? ಬಾಲ್ಯಾವಸ್ಥೆಯಲ್ಲಿ ನನಗೆ ನೀವು 4 ರೀತಿಯ ಧನುರ್ವಿದ್ಯೆಯನ್ನ ಕಲಿಸಿದ್ದೀರಾ, ಆದ್ರಿಂದನೇ ನಾನು ನಿಮ್ಮ ಶಿಷ್ಯ. ಪರಶುರಾಮರು ಕೋಪದಿಂದ ಕಣ್ಣನ್ನ ಕೆಂಪು ಮಾಡ್ಕೊಂಡು ಹೇಳ್ತಾರೆ, ಭೀಷ್ಮ, ನೀನು ನನ್ನನ್ನ ಗುರು ಅಂತ ತಿಳ್ಕೊಂಡಿದ್ಯಾ, ಆದರೂ ಕೂಡ ನನ್ನ ಸಂತೋಷಕ್ಕೆ ಈ ಕಾಶಿರಾಜನ ಕನ್ಯೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ನೋಡು, ಈ ರೀತಿ ಮಾಡದೇ ಇದ್ರೆ ನಿನಗೆ ಶಾಂತಿ ಅನ್ನೋದೇ ಸಿಗೋದಿಲ್ಲ ಅಂತನ್ಬಿಟ್ಟು ಹೇಳಿದ್ರು. ಆಗ ನಾನು ಹೇಳಿದೆ, ಬ್ರಹ್ಮರ್ಷಿಗಳೇ, ನೀವು ವ್ಯರ್ಥವಾಗಿ ಶ್ರಮ ಯಾಕೆ ಪಡ್ತಾ ಇದ್ದೀರಾ? ಈಗಂತೂ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಮೊದಲೇ ಇವಳನ್ನ ತ್ಯಾಗ ಮಾಡಿಬಿಟ್ಟಿದ್ದೀನಿ. ಯಾರಿಗೆ ಬೇರೆ ಪುರುಷನ ಮೇಲೆ ಪ್ರೇಮ ಇರುತ್ತೋ ಆ ಸ್ತ್ರೀಯನ್ನ ಯಾರಾದ್ರೂ ಯಾವ ರೀತಿ ತಾನೇ ತನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ? ಇವಳು ಆಲ್ರೆಡಿ ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಅವನೇ ನನಗೆ ಸರ್ವಸ್ವ ಅಂತ ಹೇಳಿ ನನ್ನ ಅರಮನೆಯನ್ನ ಬಿಟ್ಟು ಹೋಗಿದ್ದಾಳೆ. ಅಂಥವಳು ಯಾರೇ ಆಗಿರಲಿ, ಅವಳನ್ನ ಮತ್ತೆ ತನ್ನ ಮನೆಯಲ್ಲಿ ಯಾವ ಪುರುಷ ತಾನೇ ಇಟ್ಕೊಳ್ತಾನೆ? ನಾನು ಇಂದ್ರನ ಭಯದಿಂದಲೂ ಕೂಡ ಧರ್ಮದ ತ್ಯಾಗವನ್ನ ಮಾಡೋದಿಲ್ಲ. ನೀವು ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಒಪ್ಕೊಳ್ದೇ ಇರಿ, ನಿಮಗೇನು ಬೇಕೋ ಅದನ್ನೇ ಮಾಡಿ. ನೀವು ನನ್ನ ಗುರುಗಳು, ಅದಕ್ಕೋಸ್ಕರ ನಾನು ಪ್ರೀತಿಯಿಂದ ನಿಮಗೆ ಸತ್ಕಾರ ಮಾಡಿದೆ. ಆದರೆ ನನಗನ್ನಿಸ್ತಾ ಇದೆ ನಿಮಗೆ ಗುರುಗಳ ಹಾಗೆ ನಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತನ್ಬಿಟ್ಟು, ಅದಕ್ಕೋಸ್ಕರ ನಿಮ್ಮ ಜೊತೆ ಯುದ್ಧ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತನ್ಬಿಟ್ಟು ಭೀಷ್ಮರು ಹೇಳ್ತಾ ಇದ್ದಾರೆ. ಅಂದರೆ ನಾನು ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ,
ಅವಳೇ ಹೇಳಿದ್ದಕ್ಕೆ ನಾನು ವಾಪಸ್ ಕಳಿಸಿದ್ದೀನಿ ಹೊರತು, ನಾನು 3 ಜನರನ್ನು ಕೂಡ ನನ್ನ ತಮ್ಮನಿಗೋಸ್ಕರ ಆ ಸ್ವಯಂವರದಿಂದ ಕರ್ಕೊಂಡು ಬಂದಿದ್ದು. ಅವಳೇ ಹೋದ್ಮೇಲೆ, ಪರಪುರುಷನ ಹತ್ರ ಹೋದ್ಮೇಲೆ ಆಯಿತು, ಮತ್ತೆ ನಾನು ಹೇಗೆ ಅವಳನ್ನ ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡೋದಕ್ಕಾಗತ್ತೆ? ಅದಕ್ಕೋಸ್ಕರ ನಾನು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಿಮಗೇನು ಇಷ್ಟ, ನಿಮ್ಗೆ ಸರಿ ಅನ್ಸಿದ್ರೂ ಪರವಾಗಿಲ್ಲ, ಸರಿ ಅನ್ಸ್ದಿದ್ರೂ ಪರವಾಗಿಲ್ಲ, ನಿಮ್ಗೇನು ಬೇಕೋ ಅದನ್ನೇ ಮಾಡಿ. ನೀವು ನನ್ನ ಗುರುಗಳು, ಆದರೆ ನೀವು ಗುರುಗಳ ಹಾಗೆ ನಡ್ಕೊಳ್ತಾ ಇಲ್ಲ ಅಂತಂದ್ಬಿಟ್ಟು ನಿಮ್ಮ ಜೊತೆ ಯುದ್ಧ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಭೀಷ್ಮರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.